4 ಅ ಲೈಂಗಿಕ ಸಮತಾವಾದ ಥಿಯರಿ ಆಫ್ ಸೆಕ್ಸ್ ಕಮ್ಯುನಿಸಮ್ ಕೆಲವು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯದ ಮೇರೆಗೆ ಅತಿ ಪುರಾತನ ಕಾಲದಲ್ಲಿ ಸಮಾಜದಲ್ಲಿ ಸ್ತ್ರೀ ಪುರುಷರ ಲೈಂಗಿಕ ಸಂಬಂಧದ ಮೇಲೆ ಯಾವುದೇ ಕಟ್ಟುನಿಟ್ಟುಗಳಿರಲಿಲ್ಲ. ಗಂಡು ಹೆಣ್ಣುಗಳು ಇತರ ಕೆಳದರ್ಜೆಯ ಪ್ರಾಣಿಗಳಂತೆ ಸ್ವೇಚ್ಛೆಯಿಂದ ತಮ್ಮ ಲೈಂಗಿಕ ಇಚ್ಛೆಯನ್ನು ಈಡೇರಿಸಿಕೊಳ್ಳುತ್ತಿದ್ದರು. ಅವರ ಲೈಂಗಿಕ ಸಂಬಂಧ ವ್ಯವಸ್ಥಿತವಾಗಿರಲಿಲ್ಲ. ಯಾವುದೇ ಥರದ ಸಾಮಾಜಿಕ ನಿಯಂತ್ರಣವಿರಲಿಲ್ಲ. ಸ್ವೇಚ್ಛಾ ಸಂಭೋಗವು ಎಲ್ಲ ಪುರಾತನ ಸಮಾಜಗಳಲ್ಲಿಯೂ ವ್ಯಾಪಕವಾಗಿತ್ತೆಂದು ಮಾರ್ಗನ್ ಮತ್ತು ಬ್ರಿಪ್ಲಾಟರು ತಿಳಿಸಿರುವರು. ತಮ್ಮ ನಿಲುವನ್ನು ಪುಷ್ಟೀಕರಿಸಲು ಅವರು ಹಲವು ಸಾಮಾಜಿಕ ಪಳೆಯುಳಿಕೆಗಳನ್ನು ಆಧಾರವಾಗಿ ಕೊಡುವರು. ಅನೇಕ ಆದಿವಾಸಿ ಸಮಾಜಗಳಲ್ಲಿ ಇಂದಿಗೂ ರೂಢಿಯಲ್ಲಿರುವ ಹಲವು ಹಳೆಯ ಪದ್ಧತಿಗಳನ್ನು ನೋಡಬಹುದು. ಕೆಲವು ಆದಿವಾಸಿಗಳು ಕೆಲವು ನಿರ್ದಿಷ್ಟ ಸಮಾರಂಭಗಳಲ್ಲಿ ಈಗಲೂ ಸ್ವೇಚ್ಛಾ ಸಂಭೋಗಕ್ಕೆ ಮನ್ನಣೆ ಕೊಡುತ್ತಾರೆ. ಈಗಲೂ ಸಹ ಆಫ್ರಿಕಾ ಖಂಡದ ಕೆಲವು ಬುಡಕಟ್ಟಿನ ಸಮಾಜಗಳಲ್ಲಿ ಲೈಂಗಿಕ ಸಮತಾವಾದವು ಕಂಡುಬರುತ್ತದೆ. ಹೆಂಡತಿಯರನ್ನು ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯನ್ನು ಮತ್ತು ಕುಟುಂಬದ ಸ್ತ್ರೀಯರನ್ನು ಅತಿಥಿ ಸೇವೆ ಮತ್ತು ಸಂಭೋಗಕ್ಕೆ ಕಳಿಸುವ ಪದ್ಧತಿ ಮೊದಲಾದವು ಲೈಂಗಿಕ ಸಮತಾವಾದಗಳು ಒಂದಾನೊಂದು ಕಾಲಕ್ಕೆ ಪ್ರಚಲಿತವಿದ್ದಿತೆಂಬುದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಮಧ್ಯ ಆಸ್ಟ್ರೇಲಿಯಾದ ಆದಿವಾಸಿಗಳಲ್ಲಿಯೂ ಈ ಹಲವಾರು ಪದ್ಧತಿಗಳನ್ನು ಕಾಣಬಹುದು. ಮುಂದುವರೆದ ಯಾವುದೇ ವರ್ತಮಾನ ಸಮಾಜದಲ್ಲಿ ಈ ಥರದ ಪದ್ಧತಿ ಕಂಡುಬರುವುದಿಲ್ಲ. ಈ ಸಿದ್ಧಾಂತವು ಕುಟುಂಬದ ಉಗಮದ ಮೇಲೆ ಯಾವುದೇ ಬೆಳಕನ್ನು ಬೀರುವುದಿಲ್ಲ. ಕುಟುಂಬದ ಪ್ರಾರಂಭಿಕ ಹಂತದಲ್ಲಿ ಪಿತೃಪ್ರಧಾನವಾದ ಕುಟುಂಬ ಪದ್ಧತಿ ಜಾರಿಯಲ್ಲಿದ್ದಿತು ಎಂಬ ಸಂಗತಿ ಕಂಡುಬರುತ್ತದೆ. ಈ ಅಭಿಪ್ರಾಯವನ್ನು ಅರಿಸ್ಟಾಟಲ್ ಹಾಗೂ ಪ್ಲೇಟೋ ಮೊದಲಾದ ಚಿಂತಕರು ವ್ಯಕ್ತಪಡಿಸಿದ್ದಾರೆ. ಆಧುನಿಕ ಯುಗದಲ್ಲಿ ಸರ್ ಹೆನ್ರಿ ಮೆನ್ ಎಂಬ ಸಮಾಜಶಾಸ್ತ್ರಜ್ಞನು ಈ ಅಭಿಪ್ರಾಯವನ್ನು ಬೆಂಬಲಿಸಿದ್ದಾನೆ. ತಂದೆಯು ಕುಟುಂಬದ ಯಜಮಾನನಾಗಿದ್ದನು. ಪ್ರಾಚೀನ ರೋಮದಲ್ಲಿ ತಂದೆಯು ಮಗನಿಗೆ ಮರಣದಂಡನೆಯನ್ನು ಕೂಡ ವಿಧಿಸುವಷ್ಟು ಅಧಿಕಾರ ಪಡೆದಿದ್ದನಂತೆ. ವೆಸ್ಟರ್ ಮಾರ್ಕನ್ ಪ್ರಕಾರ ಗಂಡಸಿಗೆ ಬಲ, ಸಾಹಸ ಮತ್ತು ಒಡೆತನದ ಹೆಬ್ಬಯಕೆ ಇರುವುದರಿಂದ ಗಂಡು ಹೆಣ್ಣು ಜೊತೆಯಾಗಿರಲು ಅವಕಾಶವಾಯಿತು ಮತ್ತು ಅವರಿಗೆ ಹೀಗೆ ಜೊತೆಗೂಡಿ ಬಾಳುವುದನ್ನು ಪ್ರಾಚೀನ ಸಮಾಜ ಪುರಸ್ಕರಿಸಿತು. ಇದರಿಂದ ಕುಟುಂಬವು ಉದಯವಾಯಿತು. ಈ ವಿವರಣೆ ಕೂಡ ಕುಟುಂಬದ ಮೂಲವನ್ನು ಸರಿಯಾಗಿ ವಿವರಿಸುವುದಿಲ್ಲ, ಏಕೆಂದರೆ ಅದೇ ಸಮಯದಲ್ಲಿ ಅನೇಕ ಸಮುದಾಯಗಳಲ್ಲಿ ಮಾತೃಪ್ರಧಾನ ಕುಟುಂಬಗಳು ಸಹ ಇದ್ದವು ಕಂಡುಬರುತ್ತದೆ. ಕೆಲವು ಸಮಾಜಶಾಸ್ತ್ರಜ್ಞರು ಮಾತೃಪ್ರಧಾನವಾದ ಕುಟುಂಬ ಪದ್ಧತಿಯು ಮೂಲತಃ ಸಮಾಜದಲ್ಲಿ ಪ್ರಚಲಿತವಿದ್ದಿತೆಂದು ಅಭಿಪ್ರಾಯಪಡುತ್ತಾರೆ. ಬ್ರಿಪ್ಲಾಟ್, ಸ್ಪೆನ್ಸರ್, ಮಾರ್ಗನ್ ಹಾಗೂ ಟೇಲರ್ ಮೊದಲಾದವರು ಮಾತೃಪ್ರಧಾನ ವ್ಯವಸ್ಥೆಯೇ ಕುಟುಂಬ ಮೂಲರೂಪವೆಂದು ನಿರ್ಧರಿಸಿದ್ದಾರೆ. ಬ್ರಿಪ್ಲಾಟನು ತನ್ನ ಮದರ್ಸ್ ಎಂಬ ಗ್ರಂಥದಲ್ಲಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. ಮುಂದುವರಿಯುತ್ತಾ, ಈತನು ಮೊದಲು ಕುಟುಂಬದಲ್ಲಿ ಮಕ್ಕಳಿಗೆ ತಂದೆ ಯಾರು ಎಂಬುದೇ ಗೊತ್ತಿರಲಿಲ್ಲವಂತೆ. ತಾಯಿಯ ಮಡಿಲಲ್ಲೇ ಮಗು ಬೆಳೆಯುವುದರಿಂದ ತಂದೆಯ ಪರಿಚಯ ಕೂಡ ಮಕ್ಕಳಿಗೆ ಇರಲಿಲ್ಲ. ತಾಯಿಯ ಪ್ರಭಾವವೇ ಮಕ್ಕಳ ಮೇಲೆ ಜಾಸ್ತಿಯಾಗಿತ್ತು. ನಾಗರಿಕತೆ ಬೆಳೆದಂತೆ ತಂದೆಯ ಪ್ರಭಾವ ಹೆಚ್ಚಾಗಿ ಪಿತೃಪ್ರಧಾನ ಕುಟುಂಬ ಬೆಳೆದಿರಬೇಕು. ಬ್ರಿಪ್ಲಾಟನ ಈ ಸಿದ್ಧಾಂತದ ಮೇರೆಗೆ ಆದಿವಾಸಿಗಳ ಕುಟುಂಬದಲ್ಲಿ ತಾಯಿಗೆ ಹೆಚ್ಚು ಪ್ರಾಮುಖ್ಯತೆ ಇದ್ದಿತು. ಕೆಲವು ಕುಟುಂಬಗಳಲ್ಲಿ ಕೇವಲ ತಾಯಿ ಮತ್ತು ಮಕ್ಕಳು ಮಾತ್ರ ಇರುತ್ತಿದ್ದರು. ಶಿಶುವಿನ ಜನನದಲ್ಲಿ ಪಿತೃವಿನ ಪಾತ್ರದ ಅರಿವು ಅನೇಕ ಆದಿವಾಸಿ ಜನಾಂಗಗಳಿಗೆ ಇರಲಿಲ್ಲವಾಗಿ ತಾಯಿ ತನ್ನ ಮಕ್ಕಳೊಡನೆ ಕುಟುಂಬವನ್ನು ಸೃಷ್ಟಿಸಿಕೊಳ್ಳಬೇಕಾದ ಅನಿವಾರ್ಯತೆ ಆಗ ಇದ್ದಿತು. ಕಾಲಕ್ರಮದಲ್ಲಿ ಮಾನವರಲ್ಲಿ ಅರಿವು ಹೆಚ್ಚಿದಂತೆ ಸಮಾಜವು ಒಂದು ವ್ಯವಸ್ಥಿತ ಹಂತಕ್ಕೆ ಬಂದು ತಂದೆ ತಾಯಿ ಮತ್ತು ಮಕ್ಕಳು ಒಟ್ಟಿಗೆ ವಾಸಿಸಲು ಪ್ರಾರಂಭಿಸಿ ಪಿತೃಪ್ರಧಾನ ಕುಟುಂಬ ಏರ್ಪಟ್ಟಿತು. ಈ ಮಾತೃಪ್ರಧಾನ ಕುಟುಂಬದ ಸಿದ್ಧಾಂತ ಕೂಡ ಕುಟುಂಬದ ಉಗಮವನ್ನು ಕಂಡುಹಿಡಿಯುವಲ್ಲಿ
ಯಾವುದೇ ಸಹಾಯ ಮಾಡುವುದಿಲ್ಲ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಶಿವಕುಮಾರ್ ಕುಂಬಳಾಳೆ, ಸರ್ಚ್ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್, ಕನ್ನಡ ಸ್ಟೋರೀಸ್ ಸರ್ಚ್ ಸ್ಟೈಲ್. ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.